ಏನವ ನೀನು ಬರ್ತೀಯಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಮ್ಮಿಬ್ರು ರೂಟೀನ್ ಹೇಗಿರುತ್ತೆ ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಸೊ ಹಾಗೆ ಬೆಳಗ್ಗೆಯಿಂದ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ಕೊಂಡು ಮಾತಾಡೋಣ. ಏನಪ್ಪ ಅಂದರೆ ನಂದೀಪ್ ಇದ್ದಾಗ ಇಂಟ್ರ್ಯೂ ಎಲ್ಲ ಮಾಡೋಕ್ಕೆ ಟೈಮೇ ಸಿಗಲ್ಲ. ಎದ್ದು ತಿಂಡಿ ಮಾಡಬೇಕು, ಬಾಕ್ಸ್ಗೆ ಪ್ಯಾಕ್ ಮಾಡಬೇಕು, ಮತ್ತು ಅವ್ರನ್ನ ಕಳಿಸೋ ಅಷ್ಟರಲ್ಲಿ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿರತ್ತೆ. ವಿಡಿಯೋ ಮಾಡ್ಕೊಂಡು ಕೂತ್ರೆ ಇವತ್ತು ಅಂದ್ರೂ ವಿಡಿಯೋ ಮಾಡಿಕೊಂಡೆ. ಈ ವಿಡಿಯೋ ಮಾಡ್ಕೊಂಡು ಏನಾದರೂ ಮಾಡೋಕ್ಕೋದ್ರೆ ಏನಾದರೂ ಮರ್ತು ಬಿಡ್ತೀನಿ. ಈಗ ಅಡುಗೆ ಮಾಡಬೇಕಾದ್ರೆ ಏನಾದರೂ ಹಾಕೋದೇ ಮರ್ತು ಬಿಡ್ತೀನಿ ವಿಡಿಯೋಗಿಟ್ರೆ. ಆಮೇಲಿಂದ ಟೈಮು ಸಹ ಜಾಸ್ತಿ ಬೇಕು ಒಂದು ಕೆಲಸಕ್ಕೆ. ಈಗ ಅಡುಗೆ ಮಾಡೋಕ್ಕೆ ಅರ್ಧ ಗಂಟೆ ಬೇಕು ಅಂತ ಅಂದರೆ ವಿಡಿಯೋ ಮಾಡ್ಕೊಂಡು ಅಡುಗೆ ಮಾಡ್ತೀನಿ ಅಂದರೆ ಇನ್ನೂ ಅರ್ಧ ಗಂಟೆ ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ಜಾಸ್ತಿ ನಾನು ಅಡುಗೆ ಮಾಡೋದೆಲ್ಲ ಕ್ಯಾಪ್ಚರ್ ಮಾಡಲ್ಲ. ನೀವು ನೋಡಿರೋ ಹಾಗೆ ನೀವು ನನ್ನ ಹಳೆ ವ್ಲಾಗ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನಾನು ಅಡುಗೆ ವ್ಲಾಗ್ಸ್ ಎಲ್ಲ ನಾನು ಕ್ಯಾಪ್ಚರೇ ಮಾಡಲ್ಲ, ಅಡುಗೆ ಮಾಡೋದು ಎಲ್ಲನೂ. ಸೊ ಇವತ್ತು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಅದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಸೊ ಇವಾಗ ಟೈಮ್ 9:30. ನಂದು ಆಫೀಸಿಗೆ ಹೋದ್ರು 9 o'clock. ಇವಾಗ ನಾವಿಬ್ಬರು ತಿಂಡಿ ತಿನ್ನಬೇಕು. ಸೊ ಇಬ್ಬರು ಬ್ರಷ್ ಮಾಡಿ, ನಾನು ಬ್ರಷ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ನಮ್ಮನೇಲಿ ನಾನು ಇಲ್ಲ ನಂದು ಇಬ್ಬರಲ್ಲಿ ಬ್ರಷ್ ಮಾಡ್ತಾ ಇದ್ದಾರೆ ಯಾರಾದ್ರು ಒಬ್ಬರು ಅಂದರೆ ಇವನು ಬ್ರಷ್ ಮಾಡಲೇಬೇಕು. ಇವನಿಗೆ ಬ್ರಷ್ ಕೊಟ್ಟಿಲ್ಲ ಅಂತ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬ್ರಷ್ ಜೊತೆಗೆ ಇವನಿಗೆ ಪೇಸ್ಟ್ ಸಹ ಹಾಕ್ಕೊಡ್ಬೇಕು. ಆ ಪೇಸ್ಟನ್ನ ಇವನು ಉಗಿಯೋದು ಇಲ್ಲ, ಹಂಗೆ ನುಂಗ್ಕೊಂಡ್ಬಿಡ್ತಾನೆ. ಅದಕ್ಕೆ ಅಂತಲೇ ಇವನಿಗೆ ಅಂತಲೇ ಒಂದು ಪೇಸ್ಟ್ ತರಿಸಿದ್ದೀನಿ, ಅದು ತಿಂದರೂ ಏನಾಗಲ್ಲ ಆ ಥರದ್ದಂತ. ಸೊ ಇವಾಗ ಇವನು ಯಾವ ಥರ ಬ್ರಷ್ ಮಾಡ್ತಾನೆ ಅಂತ ತೋರಿಸ್ತೀನಿ. ನಾನೇನು ಅವನಿಗೇನು ಬ್ರಷ್ ಮಾಡಿಸಲ್ಲ, ಅವ್ನು ಮಾಡಿಸ್ಕೊಳ್ಳೋದು ಇಲ್ಲ, ಬಾಯಿನೇ ಬಿಡಲ್ಲ. ನಾವು ಮಾಡ್ಸೋಕ್ಕೋದ್ರೆ ಅವನ ಪಾಡಿಗೆ ಅವನು ಹೆಂಗೆ ಬೇಕು ಹಂಗೆ ಉಚ್ಕೊತಾನೆ ನಮ್ಮನ್ನು ನೋಡಿಬಿಟ್ಟು. ಸೊ ಆ್ಯಡ್ ಮಾಡಿರೋ ವಿಡಿಯೋ ನೋಡಿ ಹಂಗೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಇರು ಹಾಯ್ ಮಾಡಿ ವಿಡಿಯೋಗೆ. ಹಾಯ್ ಮಾಡೋಕಂದ, ಹಾಯ್ ಮಾಡುವು ಜಾಣ. ಬೇಕಾದಾಗ ಏನೂ ಮಾಡಲ್ಲ, ಬೇಡದೇ ಇದ್ದಾಗ ಎಲ್ಲ ಮಾಡ್ತಾನೆ. ತಿಮ್ಮ ಇವನು, ತಿಮ್ಮ ತಿಮ್ಮ ಇವನು, ತಿಮ್ಮ ಇವನು, ತಿಮ್ಮ ಇವನು. ನೈಟೇನು ಅಂದ್ಕೊಂಡಿದ್ದೆ ನಾಳೆ ವಾಂಗಿಬಾತ್ ಮಾಡಬೇಕು ಅಂತ. ನಾನು ಎದ್ದೇಳೋ ಅಷ್ಟರಲ್ಲಿ ನಂದೀಪ್ ಎದ್ದು ಬದನೆಕಾಯಿ ಮತ್ತು ಅದಕ್ಕೇನೇನು ಬೇಕೋ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ರು. ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಅಂತ ಟ್ರೈಪೋಡಲ್ಲಿ ಹಾಕಿಟ್ಟಿದ್ದೆ. ಆಮೇಲಿಂದ ಹೆಂಗೆ ಬಂತು ಅಂತಲೇ ನೋಡಿಲ್ಲ. ಇವಾಗ ನೋಡ್ತಾ ಇದ್ದೀನಿ ಎಡಿಟ್ ಮಾಡಬೇಕಾದ್ರೆ ತಲೆನೇ ಎಗ್ರೋಗ್ಬಿಟ್ಟಿದೆ. ಹಾಗಾಗಿ ಎಲ್ಲನೂ ಫಾಸ್ಟಾಗಿ ಓಡಿಸ್ತಾ ಇದ್ದೀನಿ. ದಿನ ಎದ್ದ ತಕ್ಷಣ ಬೆಳಗ್ಗೆ ಖಾಲಿ ಹೊಟ್ಟೆಗೆ ನೆನಪಾದರೆ ಬಿಸಿನೀರು ಕುಡಿತೀನಿ. ಒಂದೊಂದು ದಿನ ತುಪ್ಪ ಹಾಕ್ಕೊಂಡು ಕುಡಿತೀನಿ. ಆ್ಯಕ್ಚುಲಿ ಡೈಲಿ ಕುಡಿಬೇಕಂತ ಅಂದ್ಕೊಂಡಿರ್ತೀನಿ, ಒಂದೊಂದು ದಿನ ಮರ್ತೇ ಹೋಗುತ್ತೆ. ಇಲ್ಲಾಂದರೆ ಅಡುಗೆ ಮಾಡೋ ಬ್ಯುಸಿಯಲ್ಲಿ ನೆನಪೇ ಆಗಲ್ಲ. ಸೊ ಹಾಗಾಗಿ ಡೈಲಿನೂ ಕುಡಿತೀನಿ ಅಂತ ನಿಮ್ಗೆ ಸುಳ್ಳು ಹೇಳಲ್ಲ, ನೆನಪಾದಾಗ ಮಾತ್ರ ಕುಡಿತೀನಿ ಅಂತ ಹೇಳಿದೆ. ಏನು ಗೊತ್ತಾ, ನಾನು ಅಡುಗೆ ಮಾಡಬೇಕಾದ್ರೆ ಕಿಚನ್ ಫುಲ್ ಮೆಸ್ಸಿಯಾಗೇ ಇರುತ್ತೆ. ವೀಡಿಯೋ ಮಾಡ್ಕೊಳ್ಳೋಣ ಅಂತಂದಾಗ ಬಿಡು ಚೆನ್ನಾಗೇ ಇಲ್ಲ, ಅಡುಗೆ ಮನೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಎಷ್ಟೊಂದು ಸಲ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ದೇ ಇದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಾ ಇರ್ತೀನಲ್ಲ, ಒಂದೊಂದು ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ, ಎಷ್ಟು ನೀಟಾಗಿ ವೀಡಿಯೋ ಮಾಡಬೇಕಾದ್ರೆ ಎಷ್ಟು ನೀಟಾಗಿ ಕಾಣಿಸ್ತಾ ಇರುತ್ತೆ. ನಾನು ಮಾತ್ರ ಯಾಕೆ ಹಿಂಗೆ ಮಾಡ್ಕೊತೀನಿ ಅಂತ ಅನಿಸುತ್ತೆ. ಬಟ್ ಟೈಮಲ್ಲಿ ಬ್ಯುಸಿ ಇರ್ತೀನಲ್ವ, ಬಿಡು ಆಮೇಲೆ ಇಡೋಣ, ಟೈಮಾಗಿ ಹೋಗ್ಬಿಡುತ್ತೆ, ಆಫೀಸಿಗೆ ಹೋಗೋಕೆ ಅವರಿಗೆ ಅಂತ ಅಂದ್ಕೊಂಡು ಎಲ್ಲನೂ ಅಲ್ಲಲ್ಲೇ ಇಟ್ಕೊಂಡಿರ್ತೀನಿ. ಆಮೇಲೆ ಎಲ್ಲನೂ ಒಟ್ಟಿಗೆ ಕ್ಲೀನ್ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು. ನೀವು ಯಾರಾದರೂ ನಂತರದವ್ರಿದ್ರೆ ಕಮೆಂಟ್ ಮಾಡಿ, ಯಾಕಂದರೆ ನಾನು ಒಬ್ಳೇನ ಈ ಥರ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ತಿಂಡಿಗೆ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ವಾಂಗಿಬಾತ್ ಮಾಡಬೇಕಾದ್ರೆ ಮುಂಚೆನೇ ಕಡಲೆಬೀಜ ಮತ್ತು ಗೋಡಂಬಿನ ಹುರಿದು ಎತ್ತಿಟ್ಕೊತೀನಿ. ಇಲ್ಲಾಂದರೆ ಕಡಲೆಬೀಜ ಎಲ್ಲ ಮೆತ್ತಗಾಗುತ್ತೆ, ನಂಗೆ ಆ ಥರ ತಿನ್ನೋಕೆ ಇಷ್ಟ ಆಗಲ್ಲ. ಹಾಗಾಗಿ ರೆಸಿಪಿ ಏನು ತೋರಿಸ್ತಾ ಇಲ್ಲ. ಏನು ವಾಂಗಿಬಾತ್ ಏನು ಎಲ್ರಿಗೂ ಗೊತ್ತಿರುತ್ತೆ. ನಾನೇನು ಮನೇಲೇನು ಪೌಡ್ರ್ ಮಾಡಿರೋದಲ್ಲ, MTR ಪೌಡರ್ ತಂದು ಹಾಕಿರೋದಷ್ಟೇ. ನಂದೀಪ್ಗೆ ತಿಂಡಿ ಕೊಟ್ಟು ಬಾಕ್ಸಿಗೆ ಹಾಕ್ಕೊಟ್ಟು ಅವ್ರನ್ನ ಆಫೀಸಿಗೆ ಕಳಿಸ್ದೆ. ಆಮೇಲಿಂದ ಪಾಪು ಎದ್ದ. ನಾನು ಹೊರಗಿದೆ ತಗೋಬರ್ತೀನಿ. ಇಲ್ಲೇ ಇರೋ. ಇವಾಗಲೇ ಇವನಿಗೆ 2 ಬ್ರಷು, ಇನ್ನೂ ಹಲ್ ಫುಲ್ ಬಂದೇ ಇಲ್ಲ. ಇದನ್ನು ಫಸ್ಟ್ ಕ್ರೈಯಲ್ಲಿ ತರಿಸಿದ್ದೆ, ಇದನ್ನ ಮೋರಲ್ಲಿ ತಗೊಬಂದಿದ್ವಿ. ಇದು ಓರಲ್ ಇದು ಪ್ಯಾಕ್ ಆಫ್ 2 ಬರುತ್ತೆ. 2 ಸಾಫ್ಟ್ ಇದೆ. ಫುಲ್ ಹಾರ್ಡ್ ಇರೋದು ಕೊಡಬಾರ್ದು ಮಕ್ಕಳಿಗೆ ಇವಾಗಲೇ ಅಂತ.
ಯಾವ್ದು ಬೇಕು ಕಂದ ನಿಂಗೆ? ಇದು ಬೇಕಾ? ವಾಶ್ ಮಾಡಿ ವಾಶ್ ಮಾಡಿ. ಬ್ರಷ್ ಮಾಡಿ. ಪೇಸ್ಟ್ ಬೇಡವಾ? ಇದು ಬೇಡ ನಿಮಗೆ? ಇದು ಇದು ಇವಂದು ಪೇಸ್ಟು. ಇದ್ರ ಹೆಸರು ಬೇಬಿ ಆರ್ಗ್ಯಾನೋ ಹರ್ಬಲ್ ಕಿಡ್ಸ್ ಟೂತ್ ಪೇಸ್ಟ್ ಅಂತ. ಇದು 100% ಆಯುರ್ವೇದಿಕ್ಕು ಮತ್ತು ಸೇಫ್ ಇಫ್ ಸ್ವ್ಯಾಲೋಡ್, ಅಂದರೆ ಅದನ್ನು ತಿಂದ್ರೂ ಏನೂ ಆಗಲ್ಲ ಅಂತ. ಇದರಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ ಉಲ್ಟಾ ಕಾಣಿಸುತ್ತೆ ಎಲ್ಲ. ಇವತ್ತೇನಪ್ಪ ಪೇಸ್ಟ್ ಹಾಕು ಅಂತ ಹೇಳ್ತೇನೆ ಇಲ್ಲ, ದಿನಾನು ಪೇಸ್ಟ್ ಹಾಕು ಅಂತ ನಾನು. ಅವ್ನು ಕೇಳಿಲ್ಲ ಅಂದರೆ ನಾನು ಹಾಕಲ್ಲ. ಹಿಂಗೆ ಒಂದೇ ಸಲ ಹಾಕೊಟ್ಟ ತಕ್ಷಣ ಅಂತ ತಿಂದೇ ಬಿಡ್ತಾನೆ. ಅವನಿಗೆ ಹಾಕದೆ ಒಂಚೂರು ಹಾಕಿದ್ದೀನಿ ಅಂತ ಕಾಣಿಸ್ಬೇಕು, ಟಚ್ ಮಾಡ್ತೀನಿ ಅಷ್ಟೇ. ಅವನಿಗೆ ಗೊತ್ತಾಗಬೇಕು ಉಗಿಯೋದು ಎಲ್ಲ. ಅವನಿಗೆ ನೀರು ಹಾಕ್ಬಿಟ್ರು ಬಾಯಿ ಮುಕ್ಕಳಿಸು ಅಂತ ಅಂದ್ರೂ ಕುಡ್ಕೊಬಿಡ್ತಾನೆ ನೀರನ್ನ. ಅದಕ್ಕೆ ನಾವು ನಾರ್ಮಲ್ ಫಿಲ್ಟ್ರು ವಾಟರ್ ಕುಡಿಯೋ ನೀರನ್ನೇ ಕೊಡ್ತೀನಿ ಅವನಿಗೆ ಬಾಯಿ ಮುಕ್ಕಳಿಸೋಕ್ಕೆ. ಆವಾಗ ಉಗಿದ್ರೂ ಪರವಾಗಿಲ್ಲ ನುಂಗಿದ್ರೂ ಪರವಾಗಿಲ್ಲ ಅಂತ ಸುಮ್ಮನೆ ಅಂತಾನೆ, ಆದರೆ ಹೊರಗೆ ನೀರೇ ಬರಲ್ಲ. ಬ್ರಷ್ ಮಾಡೋದೆಲ್ಲ ಏನು ವಿಡಿಯೋ ಅಂತ ಅನ್ಕೊಂತೀನಿ, ಬಟ್ ಡೈಲಿ ವ್ಲಾಗ್ ಅಂತ ಅಂದರೆ ಇದೇ ಅಲ್ವಾ, ಏನೇನು ಮಾಡ್ತೀವಿ ಪಾಪು ಜೊತೆಗೆ ಅಂತೆಲ್ಲ. ಸೊ ಹಂಗಾಗಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಬ್ರಷ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಟಾಡಾ. ಬ್ರಷ್ ಮಾಡಾದ್ಮೇಲೆ ಇವನನ್ನು ವಾಪಸ್ ಕರ್ಕೊಂಡು ಹೋಗೋದೇ ದೊಡ್ಡ ಟಾಸ್ಕು. ಫುಲ್ ಅಲಕ್ ಸ್ಟಾರ್ಟ್ ಮಾಡ್ತಾನೆ. ಅವ್ನು ಇವಾಗ ನಿಂತಿರೋದು ಬಕೆಟ್ ಮೇಲೆ. ಆ ಬಕೆಟ್ನ ಎಳ್ಕೊಂಡು ಅದನ್ನ ಉಲ್ಟಾ ಮಾಡಿಕೊಂಡು ಅದ್ರ ಮೇಲೆ ಹತ್ತಿ ನಿಂತ್ಕೊಂತಾನೆ. ಛೀ ದೀರೋ ನಡಿ ದಿರು. ಇವಾಗ ಆಯ್ತು, ಇವಾಗ ಹೆಂಗ್ ಅಳ್ತಾನೆ ನೋಡಿ. ಇವಾಗ ಕರ್ಕೊಂಡು ಹೋಗೋದಕ್ಕೆ ದಿರು ಮಮ್ಮಮ್ ತಿನ್ನೋಣ ಬನ್ನಿ. ಇದು ಸಾಕು, ಇದು ಸಾಕು ಕಂದ. ಬನ್ನಿ ಮಮ್ಮಮ್ ತಿನ್ನೋಣ. ಮಮ್ಮಮ್ ತಿನ್ನೋಣ. ದಿರು ಫ್ರೂಟ್ಸ್ ಕೊಡ್ತೀನಿ, ಹಣ್ಣು ಕೊಡ್ತೀನಿ ನಿನ್ಗೆ. ಹಣ್ಣು ಕೊಡ್ತೀನಿ ಬನ್ನಿ, ಹಣ್ಣು ಕೊಡ್ತೀನಿ. ಅಲ್ಲೋಡಿ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಇವತ್ತು ಸದ್ಯ ಅಳ್ಳಿಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಫುಲ್ಲು ಗುಡ್ ಬಾಯ್ ಆಗಿದ್ದಾರೆ. ಇನ್ನು ಇವಾಗ ಎದ್ನಲ್ಲ, ಇದೇನು ತಗ್ತೇ ಇಲ್ಲ ಮಲಗಿದ್ದು. ನಿರೀಕ್ಷೆ ಮಾಡಿದ್ದೀರಾ? ಹೌದು. ನನ್ನ ಬಟ್ಟೆಗೆಲ್ಲ ಅವನು ಡೈಪರ್ ತೆಗ್ದೇ ಇರಲಿಲ್ಲ, ಹಾಗೆ ಎತ್ಕೊಂಡು ಬಂದೆ. ನನ್ನ ಬಟ್ಟೆಗೆಲ್ಲ ಆಯಿತು. ನಂದಿದ್ದು ಬೆಳಗ್ಗೆ ನಾನು ಎದ್ದೇಳೋ ಅಷ್ಟೊತ್ತಿಗೆ ಅನ್ನಕ್ಕಿಟ್ಟು ಇದಕ್ಕೆ ವಾಂಗಿಬಾತ್ ಮಾಡಿದ್ದೆ ಇವತ್ತು. ವಾಂಗಿಬಾತಿಗೆ ಬದನೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ರು. ನೆನ್ನೆ ಮಲಗಿದ್ದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಬೆಳಗ್ಗೆ ನಂಗಂತೂ ಬೇಗ ಎದ್ದೇಳೋಕ್ಕಾಗಲ್ಲ ಅಂತ ಹೇಳಿದ್ದೆ. ಹಂಗಾಗಿ ಅವ್ರು ಎದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ರು. ಅನ್ನಕ್ಕೆ ಸ್ವಲ್ಪ ಇಟ್ಟಿದ್ದಾರೆ, ಹಂಗಾಗಿ ನಾನು ಮತ್ತೆ ಇಟ್ಟಿದ್ದೆ. ನಮ್ಮ ಮನೇಲಿ ಹೆಂಗೆ ಅಂತಂದರೆ, ಮುಂಚೆಯಿಂದ ನಾವು ಏನು ತಿನ್ಕೊಂಡು ಬಂದಿದ್ದೀವೋ ಆ ತಿಂಡಿಗೆ, ಅಂದರೆ ಚಿತ್ರಾನ್ನ, ಉಪ್ಪಿಟ್ಟು, ದೋಸೆ, ಇಡ್ಲಿ, ಈ ಥರ ತಿಂದ್ರೇ ಸಮಾಧಾನ ಆಗೋದು. ನನಗಾದರೂ ಅಷ್ಟೇ, ನಂದೀಪಿಗಾದರೂ ಅಷ್ಟೇ. ತುಂಬ ಸಲ ಟ್ರೈ ಮಾಡಿದ್ದೀವಿ ಓಟ್ಸು ಅದು ಇದು ಏನಾದರೂ ತಿನ್ನೋಣ ಅಂತ. ಒಂದಿನ ಅವನಂತೂ ತಿನ್ನೋದೇ ಇಲ್ಲ. ನಾನು ಒಂದು 2 ದಿನ ತಿನ್ನೋಣ ಅಂದ್ಬಿಟ್ಟು ಓಟ್ಸ್ ಬೌಲ್ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಕಷ್ಟಪಟ್ಕೊಂಡು ತಿಂತಾ ಇರುವೆ. ಅದೇನಕ್ಕೆ ಹಂಗೆ ಕಷ್ಟಪಟ್ಕೊಂಡು ತಿಂತೀಯ, ತಿಂಡಿ ತಿನ್ನು ಅಂತ ನಂದು ಬೈಯೋರು. ಓಟ್ಸ್ನ ಹಾಗೆ ಇಟ್ಟಿದ್ದೀನಿ. ಸುಮ್ಮನೆ ಒಂದು 2 ದಿನ ಏನೋ ತಿಂದೆ, ಎಲ್ಲ ವೇಸ್ಟು. ಇವಾಗ ಏನಾದರೂ ನಾನು ಮತ್ತೆ ಓಟ್ಸ್ ಹತ್ರ ಈ ಥರದ್ದು ಏನಾದರೂ ಡಯಟ್ ಫುಡ್ ಇರುತ್ತಲ್ಲ, ಆ ಥರದಕ್ಕೆಲ್ಲ ಹೋದರೆ ಶಾಪಿಂಗ್ ಮಾಡಬೇಕಾದ್ರೆ ಅದು ಸುಮ್ಮನೆ ವೇಸ್ಟ್ ಮಾಡಬೇಡ ನಡಿ ಅಂತ ಅಂತಾರೆ. ಅದು ಹಂಗೆ ಮುಂಚೆಯಿಂದ ಏನು ತಿಂದ್ಕೊಂಡು ಬಂದಿರ್ತೀವೋ ಅದನ್ನು ತಿಂದ್ರೇ ಸಮಾಧಾನ. ಬೆಳಗಿನ ತಿಂಡಿಗೆ ನನಗೆ ಈ ಥರದ್ದೇ ಇರಬೇಕು. ಚಿತ್ರಾನ್ನ, ಉಪ್ಪಿಟ್ಟು, ದೋಸೆ ಈ ಥರದ್ದೇ ಇಷ್ಟ ಆಗೋದು. ಅದನ್ನು ತಿಂದರೆ ಏನೋ ಒಂಥರ ಅನಿಸ್ತಿರುತ್ತೆ. ಮತ್ತು ಕಷ್ಟಪಟ್ಟು ತಿನ್ನಬೇಕು, ಇಷ್ಟಪಟ್ಟು ತಿನ್ನಲ್ಲ ಅದನ್ನೆಲ್ಲ ನಾನು. ನಂಗೆ ವಾಂಗಿಬಾತ್ ಅಂದರೆ ತುಂಬ ಇಷ್ಟ. ಬಟ್ ಇವತ್ತು ವೀಡಿಯೋ ಮಾಡೋಕ್ಕೋಗಿ ಅಷ್ಟು ಚೆನ್ನಾಗಿ ಬಂದೇ ಇಲ್ಲ. ವೀಡಿಯೋ ಮಾಡೋಕ್ಕೋದ್ರೆ ಏನಾದರೂ ಒಂದು ಆಗತ್ತೆ. ಪಾಪಗೂ ವಾಂಗಿಬಾತೆ ತಿನ್ನಿಸ್ತೀನಿ. ಸ್ವಲ್ಪ ಗೊಜ್ಜನ್ನ ಕಡಿಮೆ ಹಾಕೊತೀನಿ. ಸ್ವಲ್ಪ ಖಾರ ಇದೆ ಅಂತ ಅನ್ಸುತ್ತೆ. ನಾನು ಟೇಸ್ಟ್ ಕೂಡ ಮಾಡಿಲ್ಲ. ಅವ್ನು ತಿಂತಾನೆ ಖಾರ ಎಲ್ಲನೂ, ಬಟ್
ಬೆಳಗ್ಗೆನೆ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಮೈಲ್ಡಾಗಿರಲಿ ಅಂತ ಅವನಿಗೆ ಎಕ್ಸ್ಟ್ರಾ ಸ್ವಲ್ಪ ರೈಸ್ನ ಆ್ಯಡ್ ಮಾಡಿ ತಿನ್ನಿಸ್ತೀನಿ. ಇವಾಗ ಇನ್ನೂ ಕಲಸೇ ಇಲ್ವಲ್ಲ, ಸೊ ಹಾಗಾಗಿ ಅವನಿಗೆ ಸಪ್ರೇಟಾಗಿ ಕಲಿಸ್ಕೊಂಡು ತಿನ್ನಿಸ್ತೀನಿ. ಪಾಪುಗೆ ನಾನು ಬೆಳ್ಳಿ ತಟ್ಟೆಲಿ ತಿನ್ನಿಸ್ತೀನಿ. ಮುಂಚೆ ಎಲ್ಲ ನಾರ್ಮಲ್ ಇದರಲ್ಲೇ ತಿನ್ನಿಸುವೆ, ಇವಾಗ ಈ ತಟ್ಟೆ ಯೂಸ್ ಮಾಡ್ತಾ ಇರೋದು. ಈ ತಟ್ಟೆನ ನಮ್ಮ ಅಜ್ಜಿ ನನಗೆ ಕೊಟ್ಟಿದ್ರು. ಸೊ ಮದುವೆಯಲ್ಲಿ ಬೆಳ್ಳಿ ಸಾಮಾನೆಲ್ಲನೂ ಕೊಡ್ತಾರಲ್ಲ ಹುಡ್ಗನ ಮನೆಗೆ, ಸೊ ಅವಾಗ ಕೊಟ್ಟಿದ್ರು ಇದನ್ನ. ಇಷ್ಟು ದಿನ ಹಾಗೆ ಬೀರುವಲ್ಲಿ ಇತ್ತು. ಲಾಸ್ಟ್ ಟೈಮ್ ಊರಿಗೆ ಹೋದಾಗ ತೊಗೊಂಡು ಬಂದಿದ್ದೆ, ಇದರಲ್ಲೇ ತಿನ್ಸಿದ್ರಾಗುತ್ತೆ ಪಾಪುಗೆ ಅಂತ. ಸೊ ತಂದಾಗಿಂದ ಇದರಲ್ಲಿ ತಿನ್ನಿಸ್ತಾ ಇದ್ದೀನಿ. ಒಂದೊಂದ್ಸಲ ಮಾರ್ನಿಂಗ್ ತಿನ್ನಿಸಿರ್ತೀನಿ, ಮಧ್ಯಾಹ್ನಕ್ಕೆ ಏನಾದರೂ ಅಯ್ಯೋ ಯಾರು ತೊಳಿತಾರೆ ಅಂತ ಒಂದೊಂದ್ಸತಿ ನಾರ್ಮಲ್ ತಟ್ಟೆಲ್ಲೂ ತಿನ್ನಿಸ್ತೀನಿ. ಇದರಲ್ಲೇ ತಿನ್ನಿಸ್ಬೇಕು ಅಂತ ಏನಿಲ್ಲ, ಇದೆಯಲ್ಲ ಅಂತ ತಿನ್ಸೋದಷ್ಟೇ. ಸೊ ಇವಾಗ ಇಬ್ಬರು ಒಟ್ಟಿಗೆ ತಿಂತೀವಿ. ಅವ್ನಿಗೊಂದು ತುತ್ತು ತಿನ್ನಿಸ್ತೀನಿ, ನಾನೊಂದು ತುತ್ತು ತಿಂತೀನಿ. ಅವ್ನಿಗೆ ಒಂದು ತುತ್ತು ತಿನ್ನಿಸೋ ಅಷ್ಟೊತ್ತಿಗೆ ಅವ್ನು ತಿನ್ನೋ ಅಷ್ಟೊತ್ತಿಗೆ ನಾನು 2 ತುತ್ತು ತಿನ್ನಿರ್ಬೋದು. ಹಂಗಾಗಿ ಟೈಮ್ ಬೇರೆ ಆಗಿದೆಯಲ್ಲ, ಸೊ ಹಾಗಾಗಿ ಇಬ್ಬರು ಒಟ್ಟಿಗೆ ತಿಂತೀವಿ. ಅವನೇನಾದರೂ ವಾಂಗಿಭಾತ್ ತಿಂತಾನೋ ಇಲ್ವೋ ಅಂತ ಅನಿಸ್ತಾ ಇದೆ. ಇವತ್ತು ಯಾಕೋ ಅಷ್ಟು ಚೆನ್ನಾಗಿ ಬಂದಿಲ್ಲ. ತಿಂದಿಲ್ಲ ಅಂತಂದರೆ ಒಂಚೂರು ಮೊಸರು ಹಾಕ್ಬಿಟ್ರೆ ಸಾಕು, ತಿನ್ಕೊಂಡ್ಬಿಡ್ತಾರೆ. ಸೊ ಬನ್ನಿ ಹೋಗೋಣ. ಅವ್ರಿಗೆ ಟಿ ವಿ ನೋಡೋದ್ರಲ್ಲಿ ಬ್ಯುಸಿ. ಊಟ ಮಾಡೋಕ್ಕೆ ಏನಾದರೂ ಒಂದು ಹಾಕ್ಲೇಬೇಕಲ್ಲ. ಇಲ್ಲ ಒಂದೊಂದ್ಸತಿ ಬಾಲ್ಕನಿ ಕರ್ಕೊಂಡು ಹೋಗ್ತೀನಿ ಮಧ್ಯಾಹ್ನದ ಊಟದ ಟೈಮಿಗೆ. ಬಟ್ ತಿಂಡಿ ಎಲ್ಲ ಟಿ ವಿ ನೋಡ್ಕೊಂಡೇ ತಿಂತಾನೆ, ಅದನ್ನೇನು ಮಾಡೋಕ್ಕಾಗಲ್ಲ. ಮೊಬೈಲ್ಗಿಂತ ಟಿ ವಿ ಬೆಸ್ಟು ಅಂತ ಟಿ ವಿಲಿ ಯೂಟ್ಯೂಬ್ ಹಾಕ್ಕೊಡ್ತೀವಿ. ಇರು ಚೆನ್ನಾಗಿದ್ಯಾ? ಹಾಂ, ಅಪಾರ್ಟ್ಮೆಂಟಲ್ಲಿರೋದ್ರಿಂದ ಈ ಕಸದ ಒಂದು ಸಮಸ್ಯೆ ಇಲ್ಲ. ಬೇರೆ ಮನೇಲಿದ್ದಾಗಂತೂ ಕಸದ ಗಾಡಿಯವ್ರು ಬರೋದನ್ನೇ ಕಾಯ್ಕೊಂಡು ಹಾಕಬೇಕಾಗಿತ್ತು. ಅವ್ರು ಒಂದೊಂದು ದಿನ ಒಂದೊಂದು ಟೈಮಿಗೆ ಬರ್ತಾಯಿದ್ರು. ಬಟ್ ಇಲ್ಲಿ ಕಸನ ಬಾಗ್ಲತ್ರ ಇಟ್ಟರೆ ಸಾಕು, ಅವರೇ ಎತ್ಕೊಂಡು ಹೋಗ್ತಾರೆ. ಪಾಪು ಇವಾಗ ವಾಶ್ರೂಮಿಗೆ ಹೋಗಿ ಸುಸು ಮಾಡೋದು ಕಲ್ತಿದ್ದಾನೆ. ಅವನಿಗೆ ಬಂದಾಗ ಕರೀತಾನೆ ಹೋಗಬೇಕು ಅಂತ. ಇನ್ನು ಪ್ಯಾಂಟೆಲ್ಲ ಬಿಚ್ಕೊಂಡು ಮಾಡೋಕ್ಕೆ ಬರಲ್ಲ, ನಾವು ಹೆಲ್ಪ್ ಮಾಡಿದ್ರೆ ವಾಶ್ರೂಮಿಗೆ ಹೋಗಿ ಮಾಡ್ತಾನೆ. ಸ್ನಾನ ಎಲ್ಲ ಆಯಿತು. ಇವಾಗ ಅವನನ್ನು ಮಲಗಿಸಿದ್ದೀನಿ, ಇನ್ನೂ ಅವ್ನು ಮಲಗಿಲ್ಲ. ಜೋಲಿಗೆ ಹಾಕಿದ್ದೀನಿ, ಹಾಲು ಕುಡಿತಾ ಇದ್ದಾನೆ ಅದ್ರೊಳಗೆ, ಹಾಗೆ ಮಲ್ಕೊಳ್ಳಿ ಅಂತ. ಹಾಲು ಕುಡ್ಕೊಂಡು ಹಂಗೆ ಮಲ್ಕೋತಾನೆ. ಬಾಳೆಹಣ್ಣು ತಿಂದ, ಸ್ನಾನ ಮಾಡಿಸಿ ಆಲ್ರೆಡಿ 1 ಗಂಟೆ ಆಗಿದೆ. ಫುಲ್ಲು ಹಿಂಗೆ ಕಣ್ಣೆಲ್ಲ ಹಿಂಗೆ ಮಾಡ್ತಾಯಿದ್ನ. ಬಾಳೆಹಣ್ಣು ತಿಂದ್ಬಿಟ್ಟು ಹಾಲೆಲ್ಲ ಕುಡ್ದ. ಹಾಲು ಕೊಟ್ಟಿದ್ದೆ. ಸೊ ಇವಾಗಲೇ ಊಟ ಮಾಡ್ಸಿದ್ರೆ ಮಾಡಲ್ಲ. ಅವ್ನು ತಿಂಡಿ ತಿಂದಿದ್ದೆ 11 o'clock ಹತ್ತತ್ರ ಆಗಿತ್ತು, ಫುಲ್ ತಿನ್ಸೋ ಅಷ್ಟೊತ್ತಿಗೆ. ಸೊ ಹಂಗಾಗಿ ಇನ್ನೊಂದು 2 ಅವರ್ ಮಲ್ಕೊಂಡು 3 ಗಂಟೆಗಿದ್ರೆ 3 ಗಂಟೆಗೆ ಊಟ ಮಾಡಿಸೋಣ ಅಂತ ಮಲಗಿಸಿದ್ದೀನಿ. ಒಂದೊಂದು ದಿನ ಒಂದೊಂದು ಥರ, ಒಂದೊಂದು ಸಲ ಊಟ ಮಾಡಿಬಿಟ್ಟೆ ಮಲಗಿಸ್ತೀನಿ. ಇವತ್ತೇನೋ ಬೇಗ ನಿದ್ದೆ ಬರೋ ಥರ ಫುಲ್ ಆಕ್ಲಿಸ್ತಾ ಇದ್ದೆ, ಅದಕ್ಕೆ ಬೇಗ ಮಲಗಿಸ್ದೆ ಬಾಳೆಹಣ್ಣು ಹಾಲು ಕೊಟ್ಬಿಟ್ಟು. ಸೊ ನಾನಿವಾಗ ಅಡುಗೆ ಏನಾದರೂ ಮಾಡಬೇಕು. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ನಾನು ಒಬ್ಬಳಿಗೆ. ಸಾಂಬಾರು ಮಾಡೋಣ ಅಂದರೆ ನಮ್ಮನೇಲಿ ಅನ್ನ ಸಾಂಬಾರೇ ಯಾರು ತಿನ್ನಲ್ಲ, ನಾನು ತಿನ್ನಲ್ಲ, ನನ್ನೂ ತಿನ್ನಲ್ಲ, 3 ಹೊತ್ತು ತಿಂಡಿ. ಸೊ ಏನು ಮಾಡೋದು ಏನಾದ್ರು ಮಾಡ್ತೀನಿ. ಸೊ ಮತ್ತೆ ಸಿಗ್ತೀನಿ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ, ಆನ್ ಮಾಡೋದೇ ಮರ್ತೋಗಿದೆ. ಪಾಪು ಮಲ್ಕೊಂಡಿದ್ದಾನೆ. ಅವ್ನು ಎದ್ದೇಳೋಕ್ಕಿಂತ ಮುಂಚೆ ಅವನಿಗೆ ಊಟಕ್ಕೆ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು. ಸೊ ರೈಸ್ ಮತ್ತು ಹೆಸರುಬೇಳೆ, ಇದಕ್ಕೆ ಎಲ್ಲ ತರಕಾರಿನೂ ಆ್ಯಡ್ ಮಾಡ್ತೀನಿ. ನಾನು ನಾರ್ಮಲ್ ತೊಗರಿಬೇಳೆ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು, ಹೆಸರುಬೇಳೆನ ಜಾಸ್ತಿ ಯೂಸ್ ಮಾಡ್ತೀನಿ ತಂಪು ಅಂತ ಅಂದ್ಬಿಟ್ಟು. ಇವತ್ತು ತೊಗರಿಬೇಳೆ ಹಾಕ್ತಾಯಿಲ್ಲ, ತೊಗರಿಬೇಳೆ ಕಟ್ ಮಾಡಿ ಇವತ್ತು ಬರೀ ಹೆಸರುಬೇಳೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಏನಾಗುತ್ತೆ ಅಂದರೆ ಒಂದೊಂದು ಸಲ ಲಾಸ್ಟ್ ಟೈಮ್ ನಾನು ತಂದಿದ್ದು ತೊಗರಿಬೇಳೆ ಸ್ವಲ್ಪ ದಪ್ಪ ದಪ್ಪ ಇದೆ, ಹಾಗಾಗಿ ಇದ್ರ ಜೊತೆ 4-5 ವಿಷಲ್ ಓಡಿಸಿದ್ರು ಅದು ಬೆಂದೇ ಇರಲ್ಲ. ಸೊ ಅದು ಊಟದ ಮಧ್ಯೆ ಸಿಕ್ಕಿದ್ರೆ, ತುತ್ತು ಕೊಡ್ತೀನಲ್ಲ ಅದು ಮಧ್ಯದಲ್ಲಿ ಸಿಕ್ಕಿದ್ರೆ ಎಲ್ಲನೂ ಉಗಿದ್ಬಿಡ್ತಾನೆ. ಹಾಗಾಗಿ ಬೇರೆ ತಗೊಬರ್ಬೇಕು ತೊಗರಿಬೇಳೆ, ಒಂದು ಸ್ವಲ್ಪ ಚಿಕ್ಕದು ಬರುತ್ತಲ್ಲ ಆ ಥರದ್ದು. ಸೊ ಅದು ತಂದಮೇಲೆ ಹಾಕೋಣ ಅಂತ ಅಂದ್ಬಿಟ್ಟು, ಇಲ್ಲ ಅಂದರೆ ತೊಗರಿಬೇಳೆನೂ ಹಾಕ್ತೀನಿ. ತೊಗರಿಬೇಳೆ ಮತ್ತು ಇನ್ನೊಂದು ಮೈಸೂರು ತೊಗರಿಬೇಳೆ, ಒಂದು ರೆಡ್ ಕಲರ್ದು ಬರುತ್ತಲ್ಲ ಅದನ್ನು ಹಾಕ್ತೀನಿ. ಆಮೇಲಿಂದ ತರಕಾರಿ ಸೊಪ್ಪು ಏನೇನಿದೆ ಎಲ್ಲನೂ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಒಂದು ಅರ್ಧ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತೀನಿ, ಒಣಮೆಣಸಿನ್ಕಾಯಿ, ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ. ತುಂಬ ಏನು ಸ್ಪೈಸಿ ಇರಲ್ಲ, ಸ್ವಲ್ಪ ಮಾತ್ರ. ಸೊ ಎಲ್ಲನೂ ಆ್ಯಡ್ ಮಾಡಿ ನಿಮಗೆ ತೋರಿಸ್ತೀನಿ ಏನೇನು ಹಾಕ್ತಾಯಿದ್ದೀನಿ ಇವತ್ತು ಅಂತ. ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ. ಕ್ಯಾರೆಟ್ ಮತ್ತು ಸೀಮೆ ಬದನೆಕಾಯಿ ಹಾಕ್ತಾಯಿದ್ದೀನಿ.
ತಲೆ ಒಡ್ಕಾಯಿ ಅಂತಲೂ ಅಂತಾರೆ. ಒಂದೆರಡು ಬೀನ್ಸ್ ಹಾಕ್ತೀನಿ. ಇದಕ್ಕೆ ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಏನು ಗೊತ್ತಾ, ರೈಸಿಗಿಂತ ಜಾಸ್ತಿ ವೆಜಿಟೇಬಲ್ಸ್ ಹಾಕಿದ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಆದಷ್ಟು ಜಾಸ್ತಿ ವೆಜಿಟೇಬಲ್ಸ್ನೇ ಹಾಕ್ತೀನಿ. ಅಕ್ಕಿ ಸ್ವಲ್ಪ ಕಡಿಮೆನೇ ಹಾಕಿರ್ತೀನಿ. ಜೀರಿಗೆ ಹಾಕಿದ್ರೆ ಗಮ್ ಅಂತ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಆವಾಗ ಚೆನ್ನಾಗಿ ತಿಂತಾನೆ ಅಂತ ಜೀರಿಗೆ ಹಾಕ್ತೀನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇವಾಗ ವೆದರ್ ಸ್ವಲ್ಪ ಕೋಲ್ಡ್ ಇದೆಯಲ್ಲ, ಹಾಗಾಗಿ ಜಾಸ್ತಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ. ಇಲ್ಲಾಂದರೆ ಎರಡು ಹಾಕಿರ್ತೀನಿ. ಸಾಲ್ಟು ಹಾಗೆ ನೀರು ಹಾಕಿಟ್ಟಿದ್ದೀನಿ. ಪಾಪು ಎದ್ಮೇಲೆ ಇದನ್ನ ವಿಷಲ್ ಹೊಡ್ಸಿದ್ರೆ ಆಯಿತು. ಸ್ವಲ್ಪ ಮೆತ್ತಗೂ ಆಗಿರುತ್ತೆ ರೈಸ್, ಅವಾಗ ಸ್ಮ್ಯಾಶ್ ಏನು ಮಾಡೋ ಅವಶ್ಯಕತೆ ಇರಲ್ಲ. ಪಾಪು ಇನ್ನೂ ಎದ್ದೇ ಇಲ್ಲ. ನಂದು ಊಟ ಎಲ್ಲ ಆಯಿತು. ಅವನಿಗೆ ಊಟ ಮಾಡ್ಸೋಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಅವನು ಎದ್ದ ತಕ್ಷಣ ಊಟ ಮಾಡಿಸೋದಷ್ಟೇ. ಹಾಗೆಯೇ ನಾನು ಒಂದು ವಿಡಿಯೋ ಮಾಡಬೇಕಾಗಿತ್ತು, ಹಾಗಾಗಿ ರೆಡಿಯಾಗಿದ್ದೀನಿ. ಬಟ್ ಡ್ರೆಸ್ ಹಾಕೋಬೇಕಾಗಿತ್ತು. ಅವ್ನು ಎದ್ಮೇಲೆ ಅವನಿಗೆ ಊಟ ಮಾಡಿಸೇ ಹಾಕ್ಕೊಳ್ಳೋಣ, ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಅವನಿನ್ನೂ ಎದ್ದೇಳ್ತಾನೇ ಇಲ್ಲ. ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇವಾಗ ತುಂಬ ಜನ ಹೇರ್ ಸ್ಟೈಲ್ ಚೇಂಜ್ ಮಾಡಿ ಅಂತ ಇದ್ರಲ್ಲ, ಸೊ ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡಿ ಇವಾಗ ಮಧ್ಯಕ್ಕೆ ಕ್ರಾಪ್ ತೆಗೆದು ಈ ಥರ ಹಾಕ್ಕೊಂಡಿದ್ದೀನಿ. ಈ ಹೇರ್ ಸ್ಟೈಲ್ ಹೇಗಿದೆ, ಹೇಗೆ ಕಾಣಿಸುತ್ತೆ ನನಗೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ತುಂಬ ರೀಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಿಕಾಸ್ ತುಂಬ ದಿನ ಆದಮೇಲಿಂದ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇರೋದು ಯೂಟ್ಯೂಬಲ್ಲಿ. ಸೊ Jan 25 Jan 2025 ಅಂದರೆ ನೆಕ್ಸ್ಟ್ ಇಯರ್, ಇನ್ನೇನು ಸ್ವಲ್ಪ ದಿನ ಅಲ್ವಾ. ಈ ಇಯರ್ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿ ಇರೋಣ ಅಂತ ಈ ಥರ ತುಂಬ ಸಲ ಹೇಳಿದ್ದೀನಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಾನೆ ಇರ್ತೀನಿ ಅಂತ. ಬಟ್ ಈ ಸಲ ಆ ಥರ ಎಲ್ಲ ಏನೂ ಹೇಳೋಕ್ಕೋಗಲ್ಲ. ನಾನು ಆ್ಯಕ್ಟಿವ್ ಆಗಿ 2025 ಮುಗಿಯೋಷ್ಟರಲ್ಲಿ ನಾನು ಸಿಲ್ವರ್ ಪ್ಲೇ ಬಟನ್ ಓವರ್ ಆಯಿತು ಅನಿಸುತ್ತಲ್ಲ. ಏನು ಗೊತ್ತಾ, ಡೆಡಿಕೇಶನ್ ಇದ್ದರೆ, ಸಪೋರ್ಟಿವ್ ಆಗಿ ಯಾರಾದರೂ ಇದ್ದರೆ ಮಾಡ್ಬೋದು. ಬಟ್ ಒಬ್ಬರೇ ಇದ್ಕೊಂಡು ಪಾಪುನ ನೋಡಿಕೊಂಡು ವಿಡಿಯೋ ಮಾಡೋಕ್ಕೆಲ್ಲ ತುಂಬ ಕಷ್ಟ. ಎಡಿಟಿಂಗು ಎಲ್ಲ ಕೆಲಸನೂ ಮಾಡಬೇಕಾ ಮನೇಲಿ. ನಂದು ಆಫೀಸಿಗೆ ಹೋಗಿರ್ತಾರ, ನಾನು ಒಬ್ಬಳೇ ಮಾಡಬೇಕು. ವಿಡಿಯೋ ಮಾಡ್ಕೊಳಕ್ಕೂ ಟ್ರೈಪೋಡಿಗೆ ಇಟ್ಕೊಂಡು ಮಾಡಬೇಕು. ಮತ್ತು ಪಾಪು ಇರ್ತಾನೆ, ಟ್ರೈಪೋಡ್ನೇ ಎತ್ಕೊಂಡು ಓಡೋಗ್ಬಿಡ್ತಾನೆ. ಹಾಗಾಗಿ ಕಷ್ಟ ಅಷ್ಟೇ. ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಹಾಗಾಗಿ ಜನವರಿಯಿಂದ ಸ್ವಲ್ಪ ಆ್ಯಕ್ಟಿವ್ ಆಗಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಜನವರಿಯಿಂದ ಅಂತಲ್ಲ, ಈಗಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಇದೇ ಅದಕ್ಕೆ ಫಸ್ಟ್ ವಿಡಿಯೋ. ಸೊ ಅವನಿದ್ಮೇಲೆ ಊಟ ಮಾಡಿಸಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅವನನ್ನು ಆಚೆ ಕರ್ಕೊಂಡು ಹೋಗಬೇಕು. ಇವತ್ತು ಯಾಕೋ ಸ್ವಲ್ಪ ಮೋಡ ಥರ ಇದೆ. ನೆನ್ನೆ ಆಚೆ ಕರ್ಕೊಂಡು ಹೋಗಿದ್ದೆ, ಇವತ್ತು ಕರ್ಕೊಂಡು ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ. ಸ್ವಲ್ಪ ಮೋಡ ಥರ ಇದೆ. ಆಮೇಲೆ ಶೀತ ಎಲ್ಲ ಆದರೆ ನಂಗೆ ಆಲ್ರೆಡಿ ಶೀತ ಆಗಿದೆ, ಹಂಗಾಗಿ ನೋಡ್ತೀನಿ. ಸೊ ಡೈಲಿ ಇದೇ ಥರನೇ ಇರುತ್ತೆ ರೂಟೀನು, ಬೇರೆ ಬೇರೆ ಥರ ಏನಿರಲ್ಲ. ಬಟ್ ಅವ್ನು ಮಲ್ಗ ಟೈಮ್ ಚೇಂಜ್ ಆಗುತ್ತೆ. ಇಲ್ಲಾಂದರೆ ನಾನು ಈ ಥರ ಎಲ್ಲ ವಿಡಿಯೋ ಮಾಡೋದಿದ್ರೆ ಮಾತ್ರ ರೆಡಿ ಆಗ್ತೀನಿ. ಇಲ್ಲಾಂದರೆ ಅವ್ನು ಮಲಗಿದಾಗ ನಾನು ವಾಯ್ಸ್ ಓವರ್ ಜಾಸ್ತಿ ಕೊಡ್ತಾ ಇರ್ತೀನಿ. ಇವಾಗ ಸಿಂಗಿಂಗ್ ವಿಡಿಯೋಸ್ ಮಾಡ್ತಾಯಿದ್ದೀನಿ. ತುಂಬ ಜನಕ್ಕೆ ಇಷ್ಟ ಆಗ್ತದೆ ನಾನು ಸಾಂಗ್ ಹೇಳೋದು. ಹೀಗೆ ಸಪೋರ್ಟ್ ಮಾಡಿ, ಇದೇ ಥರ ಸಾಂಗ್ಸ್ ಹೇಳ್ತಾ ಇರ್ತೀನಿ. ನಮ್ಮ ಪಾಪು ಇವಾಗ ಎದ್ಬಿಡ್ತು. ದಿರು ಮಮ್ಮಮ್ ತಿನ್ನಲ್ವಾ ನೀವು? ಮಮ್ಮಮ್ ಬೇಕಾ? ಜಿಯಾ ಕುಡಿತೀಯಾ? ಮಮ್ಮಮ್ ತಿಂತೀಯಾ? ಜಿಯಾ ಕುಡಿತೀಯಾ? ಎಲ್ಲಿ ನಿನ್ನ ಬಾಟಲು? ಇಲ್ಲಿ. ನಮ್ಮ ಪಾಪು ಇವಾಗ ಜಿಯಾ ಕುಡಿಯುತ್ತೆ. ತಗೊಳ್ಳಿ, ಕುಡೀರಿ. ದಿರಲ್ಲಿ ಜಿಯಾ. ವಾವ್, ಜಿಯಾ. ಚಿಯರ್ಸ್ ಮಾಡೋಕಂದ. ಇವಾಗ ಎದ್ದಿದ್ದೇನೆ, 4 ಗಂಟೆಗೆ ಎದ್ದಿದ್ದೇನೆ ಇವತ್ತು. ಅವನಿಗೆ ಊಟ ಮಾಡಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಎಲ್ಲನೂ ಈ ಥರ ಸ್ಮ್ಯಾಶ್ ಮಾಡಿ ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು. ನನಗೆ ಮುಂಚೆಯಿಂದನೂ ಕೈಯಲ್ಲಿ ತಿನ್ನಿಸೇ ಅಭ್ಯಾಸ. ಸ್ಪೂನ್ ಏನೋ ಇಷ್ಟನೇ ಆಗಲ್ಲ, ಕೈಯಲ್ಲಾದರೆ ನೀಟಾಗಿ ಬಾಯೊಳಗೆ ತುರುಕ್ಬೋದು ಅಂತ. ಊಟ ಮಾಡಿಸಿ ಅವನೊಂದು ಸ್ವಲ್ಪ ಹೊತ್ತು ಹೊರಗಡೆ ಕರ್ಕೊಂಡೋಗಿದ್ದೆ. ಆಮೇಲಿಂದ ಯಾವ ಕ್ಲಿಪ್ಪಿಂಗ್ಸು ತೊಗೊಂಡೇ ಇಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.